ಲೂಕರ ಶುಭ ಸಂದೇಶ 12ನೇ ಅಧ್ಯಾಯ 35ರಿಂದ 40. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರಿ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡುಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕುಡ್ರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. 2ನೆಯ ಜಾವದಲ್ಲಿ ಆಗಲಿ 3ನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. ಇಂದಿನ ವಾಕ್ಯ ಪ್ರಭು ಯೇಸುವಿನ ಆಗಮನದ ಸಿದ್ಧತೆಯನ್ನ ತಿಳಿಯಪಡಿಸುತ್ತದೆ. ಪ್ರಭು ಯೇಸು ಯಾವಾಗ ಬರ್ತಾರೆ ಏನು ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ, ಯಜಮಾನನಿಗಾಗಿ ಆಳು ಕಾಯುವಂತೆ ನೀವು ಕಾಯ್ತಾ ಇರಿ, ನೀತಿವಂತ ಆಳಿನಂತೆ ಜೀವಿಸಿರಿ. ಆತನು ತನ್ನ ಯಜಮಾನನು ಬರುವುದನ್ನೇ ಕಾಯ್ತಾ ಇರುವಂತೆ ನೀವು ಕಾಯ್ತಾ ಇರಿ. ಯಾವಾಗ ಬಂದ್ರೂ ನೀವು ಕಾಯ್ತಾ ಇರುವುದನ್ನು ಆತನನ್ನು ನೋಡಿದರೆ ಆತನು ನಿಮಗೆ ನಡುಕಟ್ಟಿಕೊಂಡು ಏನು ಮಾಡ್ತಾರೆ, ನಿಮಗೆ ಊಟಕ್ಕೆ ಬಡಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ. ಅಂದರೆ ಇಲ್ಲಿ ಪ್ರಮುಖವಾಗಿ ಪ್ರಭು ಯೇಸು ಹೇಳ್ತಾ ಇರೋದು, ಸದಾ ಎಚ್ಚರಿಕೆ ಜೀವಿತವನ್ನು ಜೀವಿಸುವ ಪ್ರತಿಯೊಬ್ಬನೂ ಕೂಡ ಕ್ರಿಸ್ತನ ದೃಷ್ಟಿಯಲ್ಲಿ ಶ್ರೇಷ್ಠನಾಗಿ ಕಾಣ್ತಾನೆ. ಅವನು ದಾಸನಾಗಿ ಕೆಲಸ ಮಾಡ್ತಾ ಇದ್ರು, ಆಳಿನಂತೆ ಕೆಲಸ ಮಾಡ್ತಾ ಇದ್ರು ಕೂಡ ದೇವರು ಅವನನ್ನು ತನ್ನ ಕುಟುಂಬದಲ್ಲಿ ಒಂದು ಸ್ಥಾನವನ್ನು ಕೊಟ್ಟು ಕೂರಿಸ್ತಾನೆ, ತನ್ನ ಒಂದು ಮೇಜಿನ ಮೇಲೆ. ಇದನ್ನ ವಾಕ್ಯ ನಮಗೆ ತಿಳಿಯಪಡಿಸ್ತದೆ. ಹಾಗಿದ್ರೆ ವಾಕ್ಯವನ್ನ ಓದಿ ಅದರ ವಿಚಾರವನ್ನು ತಿಳ್ಕೊಳ್ಳೋಣ. ನಿಮ್ಮ ನಡುಗಳು ಕಟ್ಟಿರಲಿ, ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು, ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿರ್ರಿ. ಏನು ಹೇಳ್ತಾರೆ ನೋಡಿ, ನಿಮ್ಮ ನಡುಗಳು ಕಟ್ಟಿರಲಿ ಅಂದರೆ ನಾನು ಸೇವೆ ಮಾಡಲು ಸಿದ್ಧ ಎಂಬುದನ್ನು ಆ ನಡು ಕಟ್ಟಿರುವುದನ್ನು ತೋರಿಸ್ತದೆ. ಆ ನಡು ಕಟ್ಟಿರುವುದು ಏನನ್ನು ತೋರಿಸ್ತದೆ, ನಾನು ಸೇವೆ ಮಾಡುವವನಾಗಿದ್ದೇನೆ ಎಂಬುದನ್ನು ತೋರಿಸ್ತದೆ. ಹಾಗೆ ನಿಮ್ಮ ದೀವಿಟಿಗೆಗಳು ಉರಿಯುತ್ತಾ ಇರಲಿ ಅಂದರೆ ನಿಮ್ಮ ಕಣ್ಣಿನಲ್ಲಿ ಆ ಬೆಳಕಿರಬೇಕು. ಪ್ರಭು ಯೇಸು ಹೇಳ್ತಾರೆ, ನಿಮ್ಮ ಕಣ್ಣೇ ಈ ಇಡೀ ದೇಹಕ್ಕೆ ಬೆಳಕು. ಅದು ಕತ್ತಲಾಗ್ಬಿಟ್ರೆ ನಿಮ್ಮ ದೇಹವೆಲ್ಲ ಕತ್ತಲು ಅಂತ ಹೇಳ್ತಾರೆ. ಅಂದರೆ ನಿಮ್ಮ ಕಣ್ಣು ಏನ ಕಾಯ್ತಾ ಇರಬೇಕು, ಪ್ರಭು ಯೇಸುವಿನ ಆಗಮನವನ್ನೇ ಕಾಯ್ತಾ ಇರಬೇಕು. ನಿಮ್ಮ ನಡುವಿನಲ್ಲಿ ನಡುಕಟ್ಟು ಕಟ್ಟಿರಬೇಕು. ಅಂದರೆ ನೀನು ಯಾವಾಗಲೂ ಸಿದ್ಧನಾಗಿರಬೇಕು ಕಾರ್ಯ ಮಾಡೋದಿಕ್ಕೆ. ಆ ರೀತಿಯಲ್ಲಿ ನಿನ್ನ ಸಿದ್ಧತೆ, ಆ ರೀತಿಯಲ್ಲಿ ನಿನ್ನ ದೃಷ್ಟಿಕೋನ ಇರಬೇಕು ಎಂಬುದನ್ನ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. 2ನೇದಾಗಿ ಹೇಳ್ತಾರೆ, ಯಜಮಾನನು ಮದುವೆಯ ಊಟವನ್ನು ಮುಗಿಸಿ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇರಬೇಕು. ಅವನು ತಟ್ಟುತ್ತಿದ್ದಂತೆ ಬಾಗಿಲನ್ನು ತೆಗಿಬೇಕು. ಎಷ್ಟು ಸಿದ್ಧತೆ! ಯಾವಾಗ ಬಂದರೂ ಕೂಡ ನಾನು ಸಿದ್ಧನಿದ್ದೇನೆ ಎಂಬುದನ್ನು ತೋರ್ಪಡಿಸ್ಬೇಕಂತೆ. ತಟ್ಟಿದ ತಕ್ಷಣ ಬಾಗಿಲನ್ನು ತೆರೆಯುವಂತಿರಬೇಕು. ಅಂದರೆ ಅಷ್ಟು ಎಚ್ಚರಿಕೆ ಜೀವಿತ, ಅಷ್ಟು ನಿದ್ರಿಸದ ಜೀವಿತ ನಮ್ಮದಾಗಿರಬೇಕು. ಮಲಗಿಬಿಟ್ಟಿರಬಾರ್ದು. ನಾವು ಎಚ್ಚರವಾಗಿದ್ದು ಯಾವುದೇ ರೀತಿಯ ಪಾಪಗಳಿಗೂ ಯಾವುದೇ ರೀತಿಯ ತಪ್ಪುಗಳಿಗೂ ನಾವು ನಮ್ಮನ್ನು ಅರ್ಪಿಸಿಕೊಳ್ಳದೆ ಪ್ರಭು ಯೇಸುವಿನ ಆಗಮನಕ್ಕಾಗಿಯೇ ಕಾಯ್ತಾ ಕೂತಿರುವವರು, ಪ್ರಭು ಯೇಸುವಿನ ಆಗಮನವನ್ನೇ ಬಯಸುತ್ತಾ ಇರುವವರು ಆಗಿರಬೇಕು ಅಂತ ವಾಕ್ಯ ಹೇಳ್ತದೆ. ಯಜಮಾನನು ಬಂದು ಯಾವ ಯಾವ ಆಳುಗಳು ಎಚ್ಚರವಾಗಿರುವುದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆತನೇ ನಡು ಕಟ್ಟಿಕೊಂಡು ಅವರನ್ನು ಊಟಕ್ಕೆ ಕೂಡಿರಿಸಿ ಹತ್ತಿರಕ್ಕೆ ಬಂದು ಅವರಿಗೆ ಸೇವೆ ಮಾಡುವನು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನು ಮಾಡ್ತಾರಂತೆ, ಯಾರ್ಯಾರು ಆತನು ಬಂದಾಗ ಎಚ್ಚರವಿರುವುದನ್ನು ಆತನು ಕಾಣ್ತಾನೋ ಅವರನ್ನೆಲ್ಲ ಮೇಜಿನ ಮೇಲೆ ಕೂರಿಸ್ಬಿಟ್ಟು ಊಟವನ್ನ ಆತನೇ ಬಡಿಸ್ತಾನೆ ಅಂತ ಹೇಳ್ತಾರೆ.
ಎಂಥ ಒಳ್ಳೆಯ ಯಜಮಾನನನ್ನು ನಾವು ಹೊಂದಿದ್ದೇವೆ. ಯಾವುದಾದರೂ ಯಜಮಾನನು ತನ್ನ ಸೇವಕರಿಗೆ ಸೇವೆ ಮಾಡುವುದನ್ನು ನೋಡಿದ್ದೀರಾ? ಆದರೆ ನನ್ನ ಪ್ರಭು ಯೇಸು ಮಾಡ್ತಾರೆ. ನನ್ನ ಪ್ರಭು ಯೇಸು ಎಂಥವರು ಅಂದರೆ, ಅವರ ಹೃದಯವಂತಿಕೆ ಅಷ್ಟು ವಿಶಾಲ, ಅವರ ಪ್ರೀತಿ ಅಷ್ಟು ಶ್ರೇಷ್ಠ. ತನ್ನ ಸೇವಕರಿಗೂ ಕೂಡ ಸನ್ಮಾನಿಸುವಂತಹ ಹೃದಯವಂತಿಕೆ ಅವರದು. ಅವರು ಎಷ್ಟು ಪ್ರೀತಿಮಯಿ ಅಂದರೆ, ಯಾರ್ಯಾರು ಎಚ್ಚರವಾಗಿರ್ತಾರೋ, ಯಾರ್ಯಾರು ಸಿದ್ಧರಾಗಿರ್ತಾರೋ ಅವರಿಗೆ ಸಲ್ಲತಕ್ಕದ್ದನ್ನು ಸಂಪೂರ್ಣವಾಗಿ ಸಲ್ಲಿಸುವಂಥವರು ಆಗಿದ್ದಾರೆ. ಆದರೆ ಸೋಮಾರಿಗಳಿಗೆ, ನಿದ್ರಿಸುವವರಿಗೆ, ಕೆಲಸದ ಮೇಲೆ ಯಾವುದೇ ರೀತಿಯ ಮನಸ್ಥಿತಿ ಇಲ್ಲದವರಿಗೆ ಅವರು ಯಾವತ್ತಿಗೂ ಕೂಡ ಒಪ್ಪುವುದೇ ಇಲ್ಲ, ಯಾವ ಸೇವೆಯನ್ನು ಮಾಡೋದಿಲ್ಲ. ಅವರು ತುಂಬ ಕಠಿಣರು. ನಾವು ಇವಾಗಲೇ ಸುಮಾರು ವಾಕ್ಯಗಳನ್ನ ನೋಡಿದ್ದೇವೆ. ತಪ್ಪು ಮಾಡಿದ ತಕ್ಷಣ ಖಂಡಿಸುವಂತಹ ಹೃದಯವಂತರು ಅವರು. ಯಾಕೆ? ತಪ್ಪು ಅವ್ರಿಗಿಷ್ಟ ಇಲ್ಲ, ಪಾಪ ಅವರಿಗಿಷ್ಟ ಇಲ್ಲ, ಕೇಡು ಅವರಿಗಿಷ್ಟ ಇಲ್ಲ, ನೀವು ಕೇಡಿನಿಂದ ನಾಶವಾಗುವುದು ಅವ್ರಿಗಿಷ್ಟ ಇಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ? ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಯಾರೇ ತಪ್ಪುಗಳನ್ನು ಮಾಡುವಾಗಲೂ ಕೂಡ ತಕ್ಷಣವೇ ಅವರೇನು ಮಾಡ್ತಾರೆ? ತಪ್ಪೆಂಬುದಾಗಿ ಹೇಳ್ತಾರೆ. ತನ್ನ ಶಿಷ್ಯರು ಕೂಡ ಸಮುದ್ರದಲ್ಲಿ ಅಪನಂಬಿಕೆಯನ್ನು ತೋರಿಸಿದಾಗ ಏನು ಹೇಳ್ತಾರೆ? ನಿಮಗಷ್ಟು ನಂಬಿಕೆ ಇಲ್ವಾ ನಾನು ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅಂದರೆ ಇಲ್ಲಿ ಪ್ರತಿಯೊಂದು ಕೂಡ ನಾವು ಸ್ಪಷ್ಟವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ, ಪ್ರಭು ಯೇಸು ಎಲ್ಲಿ ಪಾಪಗಳು, ಎಲ್ಲಿ ಅಹಂಕಾರ, ಅಂದರೆ ಈ ಲೋಕದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಪಗಳು ಏನಿದ್ದವೋ ಅವುಗಳು ನಡೆಯುವಾಗ ಅವುಗಳನ್ನು ವಿರೋಧಿಸ್ತಾರೆ. ದೇವಾಲಯದ ಬಳಿಯಲ್ಲಿ ಅಷ್ಟು ಜನ ವ್ಯಾಪಾರ ಮಾಡುವಾಗ ಏನು ಮಾಡ್ತಾರೆ? ಅದನ್ನು ವಿರೋಧಿಸ್ತಾರೆ. ಹೀಗೆ ಹಲವಾರು ಕಡೆಯಲ್ಲಿ ಅವರು ವಿರೋಧಿಸ್ತಾ ಬರ್ತಾರೆ. ಎಲ್ಲಿ ಪಾಪ, ಎಲ್ಲಿ ವಿರೋಧತ್ವಗಳು, ದುಷ್ಟತ್ವಗಳು ಜರುಗ್ತವೋ ಅಲ್ಲಿ ಮಾತ್ರ ಸರಿಯಾದದ್ದು ನಡೆದಾಗ ಅವರು ನಿಜವಾಗಿಯೂ ಗೌರವಿಸಿದ್ದಾರೆ, ಅವರು ಶ್ರೇಷ್ಠರನ್ನಾಗಿ ಅವರನ್ನು ವರ್ಣಿಸಿದ್ದಾರೆ ಅಲ್ವಾ? ನಾವು ಎಷ್ಟೋ ಕಡೆ ನಂಬಿಕೆಯನ್ನು ತೋರಿಸಿದ ವ್ಯಕ್ತಿಗಳನ್ನು ನೋಡಿದಾಗ ಪ್ರಭು ಯೇಸು ಹೇಳುವ ಮಾತುಗಳು, ಈತನಲ್ಲಿರುವ ನಂಬಿಕೆಯನ್ನು ನಾನು ಇಸ್ರೇಲ್ ಸಮಾಜದಲ್ಲೂ ನಾನು ನೋಡಿಲ್ಲ ಅಂತ ಹೇಳ್ತಾರೆ. ನಿನ್ನ ನಂಬಿಕೆ ನಿನ್ನ ಸ್ವಸ್ಥಪಡಿಸಿದೆ ಅಂತಾರೆ. ಹೀಗೆ ಅವರ ವಾಕ್ಯಗಳು ಎಷ್ಟು ಪ್ರಬಲವಾಗಿ ನಮ್ಮಲ್ಲಿ ಕಾರ್ಯ ಮಾಡ್ತಾವೋ ಹಾಗೆ ಆ ಪ್ರಭು ಯೇಸು ಕೇವಲ ಬೋಧಕರಲ್ಲ, ಪ್ರತಿಯೊಬ್ಬರಲ್ಲಿರುವಂತಹ ಒಳ್ಳೆಯತನವನ್ನು, ಪ್ರತಿಯೊಬ್ಬರಲ್ಲಿರುವಂತಹ ನಂಬಿಗಸ್ತ ಕಾರ್ಯಗಳನ್ನು, ಪ್ರತಿಯೊಬ್ಬರಲ್ಲಿರುವಂತಹ ಶ್ರೇಷ್ಠ ಗುಣಗಳನ್ನು ಅವರು ನೋಡುವವರು, ಗುರುತಿಸುವವರು ಆಗಿದ್ದಾರೆ. ಮತ್ತು ಅದರೊಂದಿಗೆ ನಮ್ಮಲ್ಲಿರುವ ಪಾಪಗಳನ್ನು, ದೋಷಗಳನ್ನು ಕೂಡ ಗುರುತಿಸುವವರಾಗಿದ್ದಾರೆ. ಹಾಗಾಗಿ ಈ ವಿಚಾರದಲ್ಲಿ ನಾವು ಎಚ್ಚರ ವಹಿಸಬೇಕು. ನನ್ನ ಯಜಮಾನನು ಯಾವಾಗ ಬರ್ತಾನೆ ಅನ್ನೋದನ್ನು ನಾನು ಸದಾ ಕಾಯುವವನಾಗಿ, ನಿದ್ರಿಸದೆ ಎಚ್ಚರವಾಗಿದ್ದು ಆತನ ಬರೋಣವನ್ನೇ ದೃಷ್ಟಿಸಿ ನೋಡುತ್ತಾ ಕೂತಿರುವಂತಹ ಒಬ್ಬ ಆಳಾಗಿ, ಒಬ್ಬ ಸೇವಕನಾಗಿ ನಾವು ಕಾರ್ಯವನ್ನು ಮಾಡಬೇಕು. ಆಗಲೇ ಅವರ ಮೇಜಿನಲ್ಲಿ ನಾವು ಕೂರುವಂತಹ ಸೌಭಾಗ್ಯ, ಅವರಿಂದ ನಾವು ಊಟವನ್ನು ಬಡಿಸಿಕೊಳ್ಳುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಎರಡನೆಯ ಜಾವದಲ್ಲಿ ಆಗಲಿ ಮೂರನೆಯ ಜಾವದಲ್ಲಿ ಆಗಲಿ ಬಂದಾತನಿಗೆ ಹಾಗೆ ಕಾಣಿಸಿಕೊಂಡವರು ಧನ್ಯರು. ಎಷ್ಟು ಗಂಟೆಯಲ್ಲಾದರೂ ಬರಲಿ, ಬೆಳಗ್ಗಿನ ಜಾವ 2ನೇ ಗಂಟೆ 3ನೇ ಗಂಟೆಗೆ ಬಂದ್ರೂ ಕೂಡ ಎಚ್ಚರವಾಗಿರ್ತಾನಲ್ಲ, ಅವನು ಧನ್ಯನು. ಯಾಕೆ? ಆತನು ಅವರನ್ನು ಗುರುತಿಸಿ ಶ್ರೇಷ್ಠರನ್ನಾಗಿ ಗೌರವಿಸ್ತಾರೆ ಅಂದರೆ ಅದನ್ನು ವರ್ಣಿಸೋಕೆ ಅಸಾಧ್ಯ. ಈಗಾಗಲೇ ನಾವು ಸುಮಾರು ಕಡೆ ನೋಡಿದ್ದೇವೆ, ಯಾರನ್ನ ಪ್ರಭು ಯೇಸು ಕರೆದಾಕ್ಷಣ ಅವರನ್ನು ಹಿಂಬಾಲಿಸಿದ್ರು ಅವರೆಲ್ಲರನ್ನೂ ತನ್ನ ಅಧಿಕಾರಗಳನ್ನು ಕೊಟ್ಟು ನಡೆಸಿದ್ರು. ಇದನ್ನು ನಾವು ನೋಡ್ತೀವಿ. ಶಿಷ್ಯರನ್ನ ಒಬ್ಬೊಬ್ಬರನ್ನೇ ಕರೀತಾ ಬರ್ತಾರೆ, ಅವರು ಎಲ್ಲವನ್ನ ಬಿಟ್ಟು ಪ್ರಭು ಯೇಸುವನ್ನ ಹಿಂಬಾಲಿಸ್ತಾರೆ. ಅವರು ಏನನ್ನ ಪಡ್ಕೊಂಡ್ರು? ಏನೂ ಇಲ್ಲದವರಾಗಿ ಬಂದ ಅವರು ಅಧಿಕಾರಗಳನ್ನು ಹೊಂದ್ಕೊಂಡ್ರು. ನೀವು ಈ ಲೋಕದಲ್ಲಿ ಏನನ್ನ ಬಿಚ್ಚುವಿರೋ ಅದು ಪರಲೋಕದಲ್ಲೇ ಬಿಚ್ಚಲ್ಪಡುವುದು, ನೀವು ಈ ಲೋಕದಲ್ಲಿ ಏನನ್ನ ಮುಚ್ಚುತ್ತೀರೋ ಅದು ಪರಲೋಕದಲ್ಲೂ ಹಾಗೆ ಆಗ್ತದೆ. ಅಂದರೆ ಎಂಥ ಅಧಿಕಾರವನ್ನ ಕೊಟ್ಟರು. ಅದರೊಂದಿಗೆ ಅವರು ಎಲ್ಲಾದರೂ ಪ್ರಬೋಧನೆ ಮಾಡೋದಕ್ಕೆ ಹೋದ್ರೆ, ಯಾರಾದರೂ ನಿಮ್ಮನ್ನು ಸೇರಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಕಾಲಿನ ಧೂಳನ್ನು ಕೊಡುವು ಬನ್ನಿ, ಆ ಧೂಳು ಕೂಡ ಅವರ ವಿರುದ್ಧವಾಗಿ ಸಾಕ್ಷಿ ನುಡಿತದೆ ಅಂತ ಹೇಳಿದ್ರು. ಅಂದರೆ ಪ್ರತಿಯೊಂದು ಭೂಲೋಕದ ಅಣುಗಳು ಕೂಡ ಅವರ ಅಧೀನಕ್ಕೆ ಬೀಳುವಂತೆ ಮಾಡಿದರು, ಅವರ ಪರವಾಗಿ ನಿಲ್ಲುವಂತೆ ಮಾಡಿದರು. ಅಷ್ಟು ಸನ್ಮಾನ, ಅಷ್ಟು ಅಧಿಕಾರಗಳನ್ನು ತನ್ನ ಮಾತನ್ನು ಕೇಳಿ ನಡೆಯುವವರಿಗೆ ಕೊಡ್ತಾ ಹೋದರು.
ಹಾಗಿದ್ರೆ ಒಬ್ಬ ಸೇವಕನಂತೆ ಯಾರಾದರೂ ಪ್ರಭು ಯೇಸುವಿನ ಬಳಿಯಲ್ಲಿ ಕೆಲಸ ಮಾಡ್ತಾನೆ ಅಂದರೆ ಅವನು ನಷ್ಟದಿಂದ ಬರೋದಿಲ್ಲ, ಅವನು ನಷ್ಟವನ್ನು ಹೊಂದೋದಿಲ್ಲ, ಅವನು ಅತಿ ಶ್ರೇಷ್ಠನಾಗಿ ಬೆಳಿತಾನೆ. ಇದಕ್ಕೆ ಮೂಲ ಉದಾಹರಣೆ ಆ ಶಿಷ್ಯರುಗಳೇ. ಜ್ಞಾನವೇ ಇಲ್ಲದಂತಹ ಅವರುಗಳು, ಏನು ಮಾತಿನ ಒಂದು ವಾಕ್ಚಾತುರ್ಯ ಇಲ್ಲದಂತಹ ಆ ಶಿಷ್ಯರುಗಳು, ಧೈರ್ಯ ಇಲ್ಲದಂತಹ ಶಿಷ್ಯರುಗಳು, ಯಾವುದೇ ಅದ್ಭುತ ಸೂಚಕಗಳನ್ನು ಮಾಡಲು ತಿಳಿಯದಂತಹ ಆ ಶಿಷ್ಯರುಗಳು ಮುಂದಿನ ದಿನಗಳಲ್ಲಿ ಏನಾಗ್ತಾರೆ? ಅದ್ಭುತ ಸೂಚಕಗಳನ್ನು ಮಾಡುತ್ತಾ, ಸುವಾರ್ಥ ಪ್ರಚಾರವನ್ನು ಮಾಡುತ್ತಾ ಇಡೀ ವಿಶ್ವದಲ್ಲಿ ಕ್ರಿಸ್ತನ ವಾಕ್ಯವನ್ನು ಸಾರ್ತಾರೆ. ಪ್ರಭು ಯೇಸು ಕ್ರಿಸ್ತರೇ ಅದಕ್ಕೆ ಕಾರಣರು. ಹಾಗಿದ್ರೆ ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾಗಿ ಅರ್ಪಿಸಿಕೊಂಡವರು, ಎಚ್ಚರವಾಗಿದ್ದು ಪ್ರಭು ಯೇಸುವಿಗಾಗಿ ಕಾಯುವವರು ಯಾರಾದರೂ ಇದ್ದರೆ ಅವರು ನಷ್ಟವನ್ನು ಹೊಂತಾರ? ಇಲ್ಲ, ಅವರು ಲಾಭವನ್ನೇ ಹೊಂತಾರೆ. ಅವರು ಶ್ರೇಷ್ಠತ್ವಕ್ಕೆ ಬರ್ತಾರೆ, ಅವರು ಉದ್ಧರಿಸಲ್ಪಡ್ತಾರೆ ಎಂಬುದನ್ನು ವಾಕ್ಯಗಳು ನಮಗೆ ಅದ್ಭುತವಾಗಿ ವಿವರಿಸ್ತವೆ. ಮುಂದಿನ ವಾಕ್ಯ ನಮಗೆ ಹೇಳ್ತದೆ, ಕಳ್ಳನು ಬರುವ ಗಳಿಗೆಯು ಮನೆ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕನ್ನ ಹಾಕಗೊಡಿಸುತ್ತಿರಲಿಲ್ಲವೆಂದು ತಿಳುಕೊಳ್ಳಿರಿ. ನೀವು ಸಹ ಸಿದ್ಧವಾಗಿರ್ರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆ ಅಂದನು. ನೋಡಿ, ಇಂಥ ಮಾತನ್ನು ಹೇಳ್ತಾರೆ. ಕಳ್ಳನು ಬರುವ ಗಳಿಗೆ ಮನೆ ಯಜಮಾನಿಗೆ ತಿಳಿದಿದ್ರೆ ಅವನು ಏನು ಮಾಡ್ತಾನೆ? ಎಚ್ಚರವಾಗಿದ್ದು ಕನ್ನ ಹಾಕೋದನ್ನು ತಡಿತಾನೆ. ನೀವು ಸಹ ಸಿದ್ಧವಾಗಿರ್ರಿ. ಯಾಕೆ ಅಂದರೆ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರ್ತಾನೆ. ಅದಕ್ಕೋಸ್ಕರ ಅಂದರೆ ಏನು ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ತಿಳ್ಕೊಳ್ರಿ. ನಿಮ್ಮ ಮನೆ ಯಜಮಾನನು ಯಾರು? ಈ ದೇಹದ ಯಜಮಾನನು ಯಾರು? ನಾನೇ. ನಿಮ್ಮ ದೇಹದ ಯಜಮಾನರು ಯಾರು? ನೀವೇ. ನಿಮಗೆ ಆ ದೇಹವನ್ನು ಕೊಟ್ಟಿರುವಂಥದ್ದು. ಆ ಮನೆಯ ಯಜಮಾನರು ನೀವಾಗಿದ್ದೀರಿ. ನಿಮ್ಮ ಮನೆಗೆ ಕಳ್ಳನು ಏನಾದರೂ ಕತ್ಕೊಂಡು ಹೋಗೋಕ್ಕೆ ಬರೋದು ನಿಮಗೆ ಗೊತ್ತಿದ್ದರೆ ನೀವೇನು ಮಾಡ್ತೀರಿ? ಎಚ್ಚರವಾಗಿರ್ತೀರಿ. ಅದೇ ರೀತಿಯಲ್ಲಿ ನೀವು ಎಚ್ಚರವಾಗಿರ್ರಿ. ಯಾರೂ ನಿಮ್ಮನ್ನು ಸುಲುಕೊಂಡು ಹೋಗಬಾರ್ದು. ಯಾರೂ ನಿಮ್ಮಲ್ಲಿರುವ ಮೌಲ್ಯ ವಿಚಾರಗಳನ್ನು ಕದ್ದು ಹೋಗಬಾರ್ದು. ನಿಮ್ಮಲ್ಲಿರುವ ಮೌಲ್ಯಯುತವಾದ ವಿಚಾರಗಳು ಯಾರ ವಶವೂ ಆಗಬಾರ್ದು. ನಿಮ್ಮಲ್ಲಿದ್ದು ನೀವು ಐಶ್ವರ್ಯವಂತರಾಗಿ ಉಳಿದುಕೊಳ್ಳಬೇಕು. ಯಾಕೆ ಅಂದರೆ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರ್ತಾನೆ. ಅದಕ್ಕೆ ಅವೆಲ್ಲವೂ ಇದ್ದವರಾಗಿ ನೀವು ಮನುಷ್ಯಕುಮಾರನು ಬರುವಾಗ ಕಂಡು ಬಂದರೆ ಆ ಸೇವಕನಂತೆ ನಡುಕಟ್ಟಿಕೊಂಡು ಬೆಳಕನ್ನು ಹಿಡಿದುಕೊಂಡು ಜೀವಿಸಿದ್ದೇ ಆದರೆ ನಿಮ್ಮ ಜೀವಿತವು ಕರ್ತನ ಮುಂದೆ ಶ್ರೇಷ್ಠವಾಗಿ ಕಂಡು ಬರುವಂಥದ್ದು, ಅವರಿಂದ ಆಶೀರ್ವಾದವನ್ನ ಹೊಂದುವಂಥದ್ದು ಆಗಿರ್ತದೆ ಎಂಬುದನ್ನು ವಾಕ್ಯ ತಿಳಿ ಹೇಳ್ತದೆ. ಹಾಗಾಗಿ ಇನ್ನು ವಾಕ್ಯ ನಮಗೆ ಅದ್ಭುತವಾಗಿ ತಿಳಿ ಹೇಳ್ತು. ನೀವು ಮನೆಯನ್ನು ಕಾಯೋದಿಕ್ಕೆ ಬಿಟ್ಟಿದ್ದಾರೆ ಯಾರು? ಪ್ರಭು ಯೇಸು ಕ್ರಿಸ್ತರು. ಅವರ ಬರೋಣಕ್ಕಾಗಿ ಸದಾ ಎದುರು ನೋಡುವವರು ನೀವಾಗಿರಬೇಕು ಎನ್ನುವುದನ್ನು ವಾಕ್ಯ ಹೇಳ್ತದೆ. ಅದು ಕೇವಲ ಎದುರು ನೋಡುವವರಲ್ಲ, ನಡುಕಟ್ಟಿಕೊಂಡು ಅಂದರೆ ಯಾವಾಗಲೂ ಸಿದ್ಧವಾಗಿದ್ದಂತಹ ಜೀವಿತ ನಿಮ್ಮದಾಗಿರಬೇಕು ಅಂತ ಹೇಳ್ತಾರೆ. ಎರಡನೆಯದಾಗಿ ನಿಮ್ಮ ಮನೆಯು ಸುಲಿಗೆಗೆ ಒಳಗಾಗದಂತೆ ಎಚ್ಚರ ವಹಿಸ್ರಿ ಅಂತ ಹೇಳ್ತಾರೆ. ಮೂರನೆಯದಾಗಿ ಪ್ರಭು ಯೇಸು ಬರುವ ಸಮಯ ಯಾರಿಗೂ ತಿಳಿದಿಲ್ಲ, ಹಾಗಾಗಿ ನೀವು ಸದಾ ಎಚ್ಚರವಾಗಿರ್ರಿ ಅಂತ ಹೇಳ್ತಾರೆ. ಹಾಗಾಗಿ ಇಂದಿನ ವಾಕ್ಯ ತಿಳಿಯಪಡಿಸಿದ ಅದ್ಭುತ ವಿಶೇಷವಾದಂತಹ ವಿಚಾರವಂತಿಕೆಯನ್ನು ಮನಸ್ಸಿನಲ್ಲಿಟ್ಟು ಅದರಂತೆ ಜೀವಿಸಲು ಬೇಕಾದಂಥ ಅತಿ ಅಮೂಲ್ಯವಾದ ಆತ್ಮರ ವರದಾನಗಳಿಗಾಗಿಯೂ ಕರ್ತರ ಕೃಪೆಗಾಗಿಯೂ ಸೇನಾಧೀಶ್ವರನಾದ ಕರ್ತರಲ್ಲಿ ಬೇಡೋಣ. ಯೇಸು ಕ್ರಿಸ್ತರ ಕಾರ್ಯವು ನಮ್ಮಲ್ಲಿ ಸದಾ ಕಾರ್ಯೋನ್ಮುಖಗೊಳ್ಳಲಿ. ಅದರ ಮುಖಾಂತರವಾಗಿ ತಂದೆಯಾದ ದೇವರನ್ನು ಮೆಚ್ಚಿಸಿ ನಿತ್ಯ ಜೀವವನ್ನು ಹೊಂದುವಂಥ ಸೌಭಾಗ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯನ್ನು ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವಾತನೇ, ಜೀವದಾಯಕನೇ, ಒಂದೊಂದು ಕ್ಷಣ ಒಂದೊಂದು ಗಳಿಗೆಯೂ ನಿಮ್ಮ ಕೃಪೆಯ ಸ್ವಾಮಿ. ಹೌದು, ನೀವು ಯಾವಾಗ ಬರ್ತೀರಿ ನಮಗೆ ಗೊತ್ತಿಲ್ಲ. ನೀವು ನಮ್ಮನ್ನು ಸೃಷ್ಟಿಸಿ ಈ ಮನೆಯನ್ನು ನಮಗೆ ಕೊಟ್ಟು ಹೋಗಿದ್ದೀರಿ. ಇದು ನನ್ನ ಜವಾಬ್ದಾರಿಯಾಗಿರುವಾಗ ನಾನು ಈ ಮನೆಯಲ್ಲಿ ಏನೂ ನಷ್ಟವಾಗದಂತೆ ನಾನು ಇವುದನ್ನು ನೋಡಿಕೊಳ್ಳಬೇಕು. ನಡುಕಟ್ಟು ಕಟ್ಟಿಕೊಂಡು ನಿಮ್ಮ ದಾರಿಯನ್ನೇ ನೋಡುತ್ತಾ ಇರುವಂತಹ ಒಬ್ಬ ಸೇವಕನಾಗಿ ನಾನಿರಬೇಕು. ನೀವು 2 ಗಂಟೆಗೆ ಬರ್ತೀರಾ, 3 ಗಂಟೆಗೆ ಬರ್ತೀರಾ ತಿಳಿಯವು. ನನ್ನ ಅಂತ್ಯ ದಿನ ಯಾವಾಗ ನಾವು ತಿಳಿಯವು. ನೀವು ಕರೆದಾಕ್ಷಣ ಸಿದ್ಧರಾಗಿ ಬರುವಂತಹ ಉತ್ತಮ ಸೇವಕರಾಗಿ ಜೀವಿಸಲು ಬೇಕಾದಂಥ ಸಿದ್ಧತಾ ಮನಸ್ಥಿತಿಯನ್ನು, ದೃಢ ಮನಸ್ಥಿತಿಯನ್ನು ನಮಗೆ ನೀಡಿ ಎಚ್ಚರಿಕೆ ಜೀವಿತವನ್ನು ಒದಗಿಸಿಕೊಟ್ಟು
ಬಲಹೀನತಾ ಆಲೋಚನೆಗಳಿಂದ ದೂರ ಸರಿಸಿ ಬಲಾಢ್ಯ ಜೀವಿತದಲ್ಲಿ ನಮ್ಮನ್ನು ಮುನ್ನಡೆಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ತಂದೆ. ಈ ಅತ್ಯದ್ಭುತವಾದ ಕ್ಷಣದಲ್ಲಿ ನೀವು ತಿಳಿಯಪಡಿಸಿದಿರಿ ಸ್ವಾಮಿ. ಹೌದು, ನಿಮ್ಮ ಸೇವಕರನ್ನ ನೀವು ನಷ್ಟಪಡಿಸುವವರಲ್ಲ, ನೀವು ಶ್ರೇಷ್ಠವಾಗಿ ನೋಡುವವರಾಗಿದ್ದೀರಿ. ಯಾರು ಎಚ್ಚರವಾಗಿರುತ್ತಾರೋ, ಯಾರು ಸಿದ್ಧತಾ ಜೀವಿತವನ್ನು ಹೊಂದಿರುತ್ತಾರೋ ಅವರಿಗೆ ನೀವು ಯಾವಾಗ ಬರ್ತೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಕಳ್ಳನು ಸುಲುಕೊಂಡು ಹೋಗೋಕ್ಕೆ ಸದಾ ಸಿದ್ಧನಿದ್ದಾನೆ. ನೀವು ಎಚ್ಚರವಾಗಿರ್ರಿ, ಸದಾ ಎಚ್ಚರವಾಗಿರ್ರಿ. ಅದರಿಂದ ನಿಮ್ಮ ಮನೆಯನ್ನು ರಕ್ಷಿಸಿಕೊಳ್ಳಲು ಸಾಧ್ಯ, ನನ್ನ ಬರೋಣಕ್ಕೆ ಸಿದ್ಧವಾಗಲು ಸಾಧ್ಯ ಎಂಬುದನ್ನು ವಾಕ್ಯದ ಮೂಲಕ ತಿಳಿಯಪಡಿಸಿದ್ದೀರಿ. ಅದರಂತೆ ನಡೆಯಲು ಬೇಕಾದ ಎಲ್ಲ ವರದಾನಗಳಿಂದ, ಎಲ್ಲ ಮನಸ್ಥಿತಿಗಳಿಂದ, ಎಲ್ಲ ಸಿದ್ಧತೆಗಳಿಂದ, ಎಲ್ಲ ಆಲೋಚನೆಗಳಿಂದ ನಮ್ಮನ್ನು ಬಲಪಡಿಸಿ ಆತ್ಮರಕ್ಷಣೆಯಲ್ಲಿ ಸದಾ ಸಿದ್ಧರಾದ ಜೀವಿತವನ್ನು ಹೊಂದಿ ನಿತ್ಯ ಜೀವನ ಹೊಂದುವ ಸೌಭಾಗ್ಯದ ಬದುಕನ್ನು ಹೊಂದಿಕೊಳ್ಳುವಂತೆ ನಮಗೆ ಅನುಗ್ರಹಿಸಿರಿ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ತಂದೆಯಾದ ದೇವರೇ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.